Paper chromatography. Paper chromatography was introduced by German scientist Christian Friedrich Schonbein in the year of 1865. Paper chromatography is called as PC. PC is paper chromatography. Paper chromatography is the simplest technique in a chromatographic techniques. ಡಿಫ್ರೆಂಟ್ ಕ್ರೊಮಟೋಗ್ರಫಿಕ್ ಟೆಕ್ನಿಕ್ ಇದೆ. ಆ ಡಿಫ್ರೆಂಟ್ ಕ್ರೊಮಟೋಗ್ರಫಿ ಟೆಕ್ನಿಕಲ್ಲಿ ಸಿಂಪಲ್ ಆ್ಯಂಡ್ ಮೋಸ್ಟ್ಲಿ ವೈಡ್ಲಿ ಯೂಸ್ಡ್ ಕ್ರೊಮಟೋಗ್ರಫಿಕ್ ಟೆಕ್ನಿಕ್ ಯಾವುದು ಅಂದರೆ ಅದು ಪೇಪರ್ ಕ್ರೊಮಟೋಗ್ರಫಿ. ಪೇಪರ್ ಕ್ರೊಮಟೋಗ್ರಫಿ ಏನಾಗಿರುತ್ತೆ ಅಂದರೆ ಸಿಂಪ್ಲೆಸ್ಟ್ ಆಗಿ ನಾವು ಸಿಂಪಲ್ ಆಗಿ ಪೇಪರ್ ಕ್ರೊಮಟೋಗ್ರಫಿನ ಮಾಡ್ಬೋದು. ಜಾಸ್ತಿಯಾಗಿ ಯೂಸ್ ಮಾಡುವಂತಹ ಕ್ರೊಮಟೋಗ್ರಫಿ ಟೆಕ್ನಿಕ್ ಅಂದರೆ ಅದು ಪೇಪರ್ ಕ್ರೊಮಟೋಗ್ರಫಿ ಆಗಿರುತ್ತೆ. ಬಿಕಾಸ್ ಆರ್ಗಾನಿಕ್ ಆ್ಯಂಡ್ ಇನ್ಆರ್ಗಾನಿಕ್ ಕಾಂಪೌಂಡ್ನ ನಾವು ಡಿಟರ್ಮಿನೇಷನ್ ಮಾಡ್ಬೋದು, ಐಡೆಂಟಿಫಿಕೇಷನ್ ಮಾಡ್ಬೋದು, ಐಸೋಲೇಷನ್ ಮಾಡ್ಬೋದು. ಸೊ ದಿಸ್ ಈಸ್ ದಿ ಸಿಂಪ್ಲೆಸ್ಟ್ ಮೆಥಡ್ಸ್ ಯೂಸ್ಡ್ ಇನ್ ಆಲ್ ಕ್ರೊಮಟೋಗ್ರಫಿಕ್ ಟೆಕ್ನಿಕ್. ಹೇಗೆ ನಾವು ಅನ್ನೋನ್ ಸ್ಯಾಂಪಲ್ನ ಆರ್ ಸಬ್ಸ್ಟೆನ್ಸ್ನ ಅನಾಲಿಸಿಸ್ ಮಾಡ್ತೀವಿ ಅಂದರೆ ಸ್ಪೆಷಲಿ ಡಿಸೈನ್ಡ್ ನಾವು ಬೇಕಾದಂತಹ ಡಿಸೈರ್ಡ್ ಫಿಲ್ಟರ್ ಪೇಪರ್ನ ತಗೊಂಡು ಆ ಫಿಲ್ಟರ್ ಪೇಪರ್ ಮೇಲೆ ಸಾಲ್ವೆಂಟ್ನ ಫ್ಲೋ ಮಾಡೋದರ ಮೂಲಕ ನಾವು ಅನ್ನೋನ್ ಸ್ಯಾಂಪಲ್ನ ಅನಾಲಿಸಿಸ್ ಮಾಡ್ತೀವಿ. ಪೇಪರ್ ಕ್ರೊಮಟೋಗ್ರಫಿ ನಾನು ಇಂಟ್ರೊಡಕ್ಷನ್ ಹೇಳಬೇಕಾದ್ರೆ ಹೇಳಿದ್ದೆ, ಪೇಪರ್ ಕ್ರೊಮಟೋಗ್ರಫಿಯಲ್ಲಿ ನಾವು ಪೇಪರ್ನ ತಗೊಳ್ಳುವಂತಹ ಪೇಪರ್ ಏನಾಗಿರುತ್ತದು ಫಿಲ್ಟರ್ ಪೇಪರ್ ಆಗಿರುತ್ತೆ. ಆ ಫಿಲ್ಟರ್ ಪೇಪರ್ ಮೇಲೆ ನಾವು ಸಾಲ್ವೆಂಟ್ನ ಫ್ಲೋ ಮಾಡಿದಾಗ ನಮಗೆ ಅನ್ನೋನ್ ಸ್ಯಾಂಪಲ್ನ ನಮಗೆ ಅನಾಲಿಸಿಸ್ ಮಾಡೋಕ್ಕಾಗುತ್ತೆ. ದೇರ್ ಆರ್ 2 types ಆಫ್ ಪೇಪರ್ ಕ್ರೊಮಟೋಗ್ರಫಿ. ಫಸ್ಟ್ ಒನ್ ಈಸ್ ಪೇಪರ್ ಅಡ್ಸಾರ್ಪ್ಷನ್ ಕ್ರೊಮಟೋಗ್ರಫಿ. 2 types ಇದೆ, ಪೇಪರ್ ಅಡ್ಸಾರ್ಪ್ಷನ್ ಕ್ರೊಮಟೋಗ್ರಫಿ. ಸೆಕೆಂಡ್ ಒನ್ ಈಸ್ ಪೇಪರ್ ಪಾರ್ಟಿಷಿಯನ್ ಕ್ರೊಮಟೋಗ್ರಫಿ. ಏನು ಪೇಪರ್ ಅಡ್ಸಾರ್ಪ್ಷನ್ ಕ್ರೊಮಟೋಗ್ರಫಿ? ಅಡ್ಸಾರ್ಪ್ಷನ್ ಅಂತಲೇ ಇದೆ. ಪೇಪರ್ ಅಡ್ಸಾರ್ಪ್ಷನ್ ಕ್ರೊಮಟೋಗ್ರಫಿ ಏನಾಗಿದೆ, ಪೇಪರ್ ಫಿಲ್ಡ್ ವಿತ್ ಸಿಲಿಕಾ ಆರ್ ಅಲ್ಯೂಮಿನಾ. ಪೇಪರಲ್ಲಿ ಅಲ್ಯೂಮಿನಾ ಆರ್ ಸಿಲಿಕಾ ಇರುತ್ತೆ. ದಟ್ ಈಸ್ ಆ್ಯಕ್ಟ್ ಆ್ಯಸ್ ಎ ಅಡ್ಸಾರ್ಬೆಂಟ್ ಆಗಿ ಆ್ಯಕ್ಟ್ ಮಾಡುತ್ತೆ. ಅಡ್ಸಾರ್ಬೆಂಟ್ ಅಂದರೆ ಏನು ಅಂತ ನಿಮಗೆ ಆಲ್ರೆಡಿ ಗೊತ್ತಿಲ್ಲ ಅಂದರೆ ಅದನ್ನು ನೋಡ್ಕೊಳ್ಳಿ, ಚೆಕ್ ಮಾಡಿ. ಪೇಪರ್ ಫಿಲ್ಡ್ ವಿತ್ ಸಿಲಿಕಾ ಆರ್ ಅಲ್ಯೂಮಿನಾ, ಇಟ್ ಈಸ್ ಆ್ಯಕ್ಟ್ ಆ್ಯಸ್ ಎ ಅಡ್ಸಾರ್ಬೆಂಟ್. ಇಟ್ ಈಸ್ ಕಾಲ್ಡ್ ಆ್ಯಸ್ ಎ ಸ್ಟೇಷನರಿ ಫೇಸ್ ಆರ್ ಅಡ್ಸಾರ್ಬೆಂಟ್. ಸಿಲಿಕಾರ್ ಅಲ್ಯೂಮಿನಾ ಇದೆ ಅಲ್ವಾ, ಅದು ಏನಾಗಿರುತ್ತೆ ಸ್ಟೇಷನರಿ ಫೇಸ್ ಆಗಿರುತ್ತೆ. ಯೂಸ್ ಮಾಡುವಂತಹ ಸಾಲ್ವೆಂಟು ಮೊಬೈಲ್ ಫೇಸ್ ಆಗಿರುತ್ತೆ. ಸಾಲ್ವೆಂಟ್ ಆ್ಯಸ್ ಮೊಬೈಲ್ ಫೇಸ್. ಪೇಪರ್ ಅಡ್ಸಾರ್ಪ್ಷನ್ ಕ್ರೊಮಟೋಗ್ರಫಿಲಿ ಏನಾಗಿರುತ್ತೆ, ಪೇಪರ್ ಫಿಲ್ಡ್ ವಿತ್ ಸಿಲಿಕಾ ಆರ್ ಅಲ್ಯೂಮಿನಾ ಆ್ಯಕ್ಟ್ ಆ್ಯಸ್ ಎ ಅಡ್ಸಾರ್ಬೆಂಟ್, ದಟ್ ಈಸ್ ಸ್ಟೇಷನರಿ ಫೇಸ್, ಆ್ಯಂಡ್ ಮೊಬೈಲ್ ಆ್ಯಸ್ ಎ ಸಾಲ್ವೆಂಟ್ ಆ್ಯಸ್ ಎ ಮೊಬೈಲ್ ಫೇಸ್. ಅದು ಪೇಪರ್ ಅಡ್ಸಾರ್ಪ್ಷನ್ ಕ್ರೊಮಟೋಗ್ರಫಿ ಬಗ್ಗೆ. ಸೆಕೆಂಡ್ ಒನ್ ಈಸ್ ಪೇಪರ್ ಪಾರ್ಟಿಷಿಯನ್ ಕ್ರೊಮಟೋಗ್ರಫಿ. ನಾವು ಯೂಸ್ ಮಾಡುವಂಥದ್ದು ಫಿಲ್ಟರ್ ಪೇಪರ್. ಫಿಲ್ಟರ್ ಪೇಪರಲ್ಲಿ ಸೆಲ್ಯುಲೋಸ್ ಇರುತ್ತೆ. ಆ ಸೆಲ್ಯುಲೋಸ್ನ ಪೋರಸಲ್ಲಿ ಮಾಯಿಶ್ಚರ್ ಅಥವಾ ವಾಟರ್ ಪ್ರೆಸೆಂಟ್ ಆಗಿರುತ್ತೆ. ದಟ್ ಈಸ್ ಆ್ಯಕ್ಟ್ ಆ್ಯಸ್ ಎ ಸ್ಟೇಷನರಿ ಫೇಸ್. ಏನಿರುತ್ತೆ, ಫಿಲ್ಟರ್ ಪೇಪರಲ್ಲಿ ಸೆಲ್ಯುಲೋಸ್ ಇರುತ್ತೆ. ಆ ಸೆಲ್ಯುಲೋಸ್ ಪೋರಸ್ಸಲ್ಲಿ ಮಾಯಿಶ್ಚರ್ ಅಥವಾ ವಾಟರ್ ಪ್ರೆಸೆಂಟ್ ಆಗಿರುತ್ತೆ. ದಟ್ ಈಸ್ ಆ್ಯಕ್ಟ್ ಆ್ಯಸ್ ಎ ಸ್ಟೇಷನರಿ ಫೇಸ್. ಸಾಲ್ವೆಂಟ್ ಯೂಸ್ ಮಾಡುವಂಥದ್ದನ್ನು ನಾವೇನಂತ ಹೇಳ್ತೀವಿ, ಮೊಬೈಲ್ ಫೇಸ್. ಅಂದರೆ ಮೂವಿಂಗ್ ಫೇಸ್ ಯಾವುದು, ಸಾಲ್ವೆಂಟ್. ಜನರಲ್ ಆಗಿ ಪೇಪರ್ ಕ್ರೊಮಟೋಗ್ರಫಿಯಲ್ಲಿ ಯೂಸ್ ಮಾಡುವಂಥದ್ದು ಪೇಪರ್ ಪಾರ್ಟಿಷಿಯನ್ ಕ್ರೊಮಟೋಗ್ರಫಿನೇ ಜಾಸ್ತಿ ಯೂಸ್ ಮಾಡೋದು. ಇನ್ ಜನರಲ್ ಪೇಪರ್ ಕ್ರೊಮಟೋಗ್ರಫಿ, ಪೇಪರ್ ಪಾರ್ಟಿಷಿಯನ್ ಕ್ರೊಮಟೋಗ್ರಫಿ ಈಸ್ ಯೂಸ್ಡ್. ಜಾಸ್ತಿಯಾಗಿ ಯಾವ್ದು ಯೂಸ್ ಮಾಡ್ತೀವಿ, ಪೇಪರ್ ಕ್ರೊಮಟೋಗ್ರಫಿ. ನಿಮಗೆ 2 ಮಾರ್ಕ್ಸಿಗೆ ಕೇಳ್ಬೋದು, ಟೈಪ್ಸ್ ಆಫ್ ಪೇಪರ್ ಕ್ರೊಮಟೋಗ್ರಫಿ. ಟೈಪ್ಸ್ ಆಫ್ ಕ್ರೊಮಟೋಗ್ರಫಿ 2 ಮಾರ್ಕ್ಸಿಗೆ ಕೇಳೋ ಕ್ವಶನ್, ಪೇಪರ್ ಅಡ್ಸಾರ್ಪ್ಷನ್ ಕ್ರೊಮಟೋಗ್ರಫಿ, ಪೇಪರ್ ಪಾರ್ಟಿಷಿಯನ್ ಕ್ರೊಮಟೋಗ್ರಫಿ. ಇಲ್ಲಾಂದರೆ 1 ಮಾರ್ಕಿಗೆ ಕೇಳ್ಬೋದು, ಇನ್ನೇ ಪೇಪರ್ ಅಡ್ಸಾರ್ಪ್ಷನ್ ಕ್ರೊಮಟೋಗ್ರಫಿ
ಇನ್ನೇ ಪೇಪರ್ ಅಡ್ಸಾಪ್ಷನ್ ಕ್ರೊಮೊಟೋಗ್ರಫಿ. ಪೇಪರ್ ಅಡ್ಸಾಪ್ಷನ್ ಕ್ರೊಮೊಟೋಗ್ರಫಿಯಲ್ಲಿ ಸ್ಟೇಷನರಿ ಫೇಸ್ ಯಾವುದಾಗಿರುತ್ತೆ ಅಂತ ಹೇಳಿ ಕೇಳ್ಬೋದು. ಅಥವಾ ಮೊಬೈಲ್ ಫೇಸ್ ಯಾವುದು? ಮೊಬೈಲ್ ಫೇಸ್ ಜನರಲ್ ಆಗಿ ಸಾಲ್ವೆಂಟ್ ತಗೊಳ್ಳೋದ್ರಿಂದ ನಿಮಗೆ ಕೇಳುವಂಥದ್ದು ಸ್ಟೇಷನರಿ ಫೇಸ್ನೇ ಕೇಳ್ತಾರೆ. ಪೇಪರ್ ಅಡ್ಸಾಪ್ಷನ್ ಕ್ರೊಮೊಟೋಗ್ರಫಿಯಲ್ಲಿ ಸಿಲಿಕಾ ಅಥವಾ ಅಲ್ಯೂಮಿನಿಯಂ ಏನಾಗಿರುತ್ತೆ, ಪೇಪರಲ್ಲಿ ಅಡ್ಸರ್ಬೆಂಟ್ ಆಗಿರುತ್ತೆ. ಅದನ್ನು ನಾವು ಸ್ಟೇಷನರಿ ಫೇಸ್ ಅಂತ ಹೇಳ್ತೀವಿ. ಇಂಪಾರ್ಟೆಂಟ್. ಪೇಪರ್ ಪಾರ್ಟಿಷನ್ ಕ್ರೊಮೊಟೋಗ್ರಫಿನ ನಿಮಗೆ ಕೇಳ್ಬೋದು 1 ಮಾರ್ಕಿಗೆ. ಇದರಲ್ಲಿ ಸ್ಟೇಷನರಿ ಫೇಸ್ ಯಾವುದಾಗಿರುತ್ತೆ ಅಂದರೆ, ಫಿಲ್ಟರ್ ಪೇಪರಲ್ಲಿ ಸೆಲ್ಯುಲೋಸ್ ಇರುತ್ತೆ. ಆ ಸೆಲ್ಯುಲೋಸಲ್ಲಿ ಪೋರಸ್ ಇರುತ್ತೆ. ಆ ಪೋರಸ್ಸಲ್ಲಿ ಮಾಯ್ಸ್ಚರ್ ಆರ್ ವಾಟರ್ ಪ್ರೆಸೆಂಟ್ ಇರುತ್ತೆ. ಅದು ಆ್ಯಕ್ಟ್ ಆಸ್ ಎ ಸ್ಟೇಷನರಿ ಫೇಸ್. ಸಾಲ್ವೆಂಟು ಮೊಬೈಲ್ ಫೇಸ್ ಆಗಿ ಆ್ಯಕ್ಟ್ ಮಾಡುತ್ತೆ. ಜನರಲ್ ಆಗಿ ಯೂಸ್ ಮಾಡುವಂಥದ್ದು ಪೇಪರ್ ಪಾರ್ಟಿಷನ್ ಕ್ರೊಮೊಟೋಗ್ರಫಿ. ಹೇಗೆ ಪೇಪರ್ ಕ್ರೊಮೊಟೋಗ್ರಫಿಯಲ್ಲಿ ಸಪರೇಷನ್ ಆಗುತ್ತೆ ಅಂತ, ಪ್ರಿನ್ಸಿಪಲ್ ಆಫ್ ಸಪರೇಷನ್ ಯಾವ ರೀತಿ ಸಪರೇಷನ್ ಆಗುತ್ತೆ ಅಂದರೆ, ಈಸ್ ಮೇನ್ಲಿ ಪಾರ್ಟಿಷನ್ ಕ್ರೊಮೊಟೋಗ್ರಫಿ. ಜಾಸ್ತಿಯಾಗಿ ಪೇಪರ್ ಕ್ರೊಮೊಟೋಗ್ರಫಿಯಲ್ಲಿ ಪಾರ್ಟಿಷನ್ ಕ್ರೊಮೊಟೋಗ್ರಫಿ ಮಾಡ್ತೀವಿ. ಅಡ್ಸಾಪ್ಷನ್ ಕ್ರೊಮೊಟೋಗ್ರಫಿಗಿಂತ ಪೇಪರ್ ಪಾರ್ಟಿಷನ್ ಕ್ರೊಮೊಟೋಗ್ರಫಿನೇ ಮಾಡುವಂಥದ್ದು. ಇದರಲ್ಲಿ ಪಾರ್ಟಿಷನ್ ಕ್ರೊಮೊಟೋಗ್ರಫಿಯಲ್ಲಿ ಏನಾಗಿರುತ್ತೆ, ಫಿಲ್ಟರ್ ಪೇಪರಲ್ಲಿ ಸೆಲ್ಯುಲೋಸ್ ಲೇಯರ್ ಇರೋದ್ರಿಂದ ಅದರಲ್ಲಿ ಮಾಯ್ಸ್ಚರ್ ಪ್ರೆಸೆಂಟ್ ಇರುತ್ತೆ. ಅದು ಸ್ಟೇಷನರಿ ಫೇಸ್ ಆಗಿ ಆ್ಯಕ್ಟ್ ಆಗಿರುತ್ತೆ. ಸಾಲ್ವೆಂಟ್, ಆರ್ಗಾನಿಕ್ ಸಾಲ್ವೆಂಟ್ ಅಥವಾ ಬಫರ್ ಸೊಲ್ಯೂಷನ್ ಏನಾಗಿರುತ್ತೆ, ಮೊಬೈಲ್ ಫೇಸ್ ಆಗಿ ಆ್ಯಕ್ಟ್ ಮಾಡುತ್ತೆ. ನಮಗೆ ಪೇಪರ್ ಗೊತ್ತಾಯಿತು, ಟೈಪ್ಸ್ ಗೊತ್ತಾಯಿತು. ಹಾಗಾದರೆ ಪ್ರಾಕ್ಟಿಕಲ್ ಆಗಿ ಯಾವ ರೀತಿ ನಾವು ಸಪರೇಷನ್ ಮಾಡ್ತಾ ಹೋಗ್ತೀವಿ, ಅದಕ್ಕೆ ಬೇಕಾದಂತಹ ರಿಕ್ವೈರ್ಮೆಂಟ್ಸ್ಗಳು ಯಾವ್ಯಾವುದು ಅಂತ ಹೇಳಿ. ಪ್ರಾಕ್ಟಿಕಲ್ ರಿಕ್ವೈರ್ಮೆಂಟ್ಸ್. ಫಸ್ಟ್ ಒನ್ ಈಸ್ ಸ್ಟೇಷನರಿ ಫೇಸ್ ಆ್ಯಂಡ್ ಪೇಪರ್ಸ್ ಯೂಸ್ಡ್. ಸ್ಟೇಷನರಿ ಫೇಸ್ ಯಾವುದು ಮತ್ತು ಪೇಪರ್ಸ್ ಯಾವ ರೀತಿ ಯೂಸ್ ಮಾಡ್ತೀವಿ ಅಂತ ಹೇಳಿ. ಸೆಕೆಂಡ್ ಒನ್ ಅಪ್ಲಿಕೇಶನ್ ಆಫ್ ಸ್ಯಾಂಪಲ್. ಥರ್ಡ್ ಒನ್ ಮೊಬೈಲ್ ಫೇಸ್ ಡೆವಲಪ್ಮೆಂಟ್ ಟೆಕ್ನಿಕ್. ಲಾಸ್ಟ್ ಒನ್ ಈಸ್ ಡಿಟೆಕ್ಟಿಂಗ್ ಆರ್ ವಿಜುವಲೈಸಿಂಗ್ ಏಜೆಂಟ್. ಸ್ಟೇಷನರಿ ಫೇಸ್ ಯಾವ ರೀತಿ ಪೇಪರ್ಸ್ ಯೂಸ್ ಮಾಡ್ತೀವಿ ಅಂತ, ನೆಕ್ಸ್ಟ್ ಸ್ಟೆಪ್ಪು ಸ್ಯಾಂಪಲ್ನ ಅಪ್ಲಿಕೇಶನ್, ಮೊಬೈಲ್ ಫೇಸು ಡೆವಲಪ್ಮೆಂಟ್ ಟೆಕ್ನಿಕ್ ಯಾವ ರೀತಿ ಅದು ಡೆವಲಪ್ಮೆಂಟ್ ಆಗ್ತಾ ಹೋಗುತ್ತೆ. ಲಾಸ್ಟ್ ಒನ್ ಈಸ್ ವಿಜುವಲೈಸಿಂಗ್ ಏಜೆಂಟ್, ಯಾವ ರೀತಿ ನಮಗೆ ಪೇಪರಲ್ಲಿ ಸ್ಪಾಟ್ಗಳು ವಿಜುವಲೈಸ್ ಆಗುತ್ತೆ ಅಂತ ಹೇಳಿ ನೋಡ್ತೀವಿ. ಸೊ ಫಸ್ಟ್ ಒನ್ ಈಸ್ ಸ್ಟೇಷನರಿ ಫೇಸ್ ಆ್ಯಂಡ್ ಪೇಪರ್ಸ್ ಯೂಸ್ಡ್. ಕಾಮನ್ ಆಗಿ ನಾವು ಪೇಪರ್ ಅಂತ ಹೇಳಿದ್ವಿ. ಪೇಪರ್ ಅಂದರೆ ಫಿಲ್ಟರ್ ಪೇಪರ್ಸ್ ಯೂಸ್ ಮಾಡ್ತೀವಿ ಅಂತ. ನೀವು ಲ್ಯಾಬಲ್ಲಿ ಯೂಸ್ ಮಾಡುವಂತಹ ನಾರ್ಮಲ್ ಫಿಲ್ಟರ್ ಪೇಪರ್ ಅಲ್ಲ, ಯೂಸ್ ಮಾಡುವಂಥದ್ದು ವಾಟ್ಮ್ಯಾನ್ ಫಿಲ್ಟರ್ ಪೇಪರ್. ರೌಂಡ್ ಶೇಪಲ್ಲಿ ನೀವು ಲ್ಯಾಬಲ್ಲಿ ನೋಡಿರ್ತೀರ, ವೈಟ್ ಕಲರ್ ಸರ್ಕ್ಯುಲರ್ ಆಗಿರುತ್ತೆ. ಅದನ್ನ ವ್ಯಾಟ್ಮ್ಯಾನ್ ಫಿಲ್ಟರ್ ಪೇಪರ್ ಅಂತ ಹೇಳ್ತೀವಿ. ವ್ಯಾಟ್ಮ್ಯಾನ್ ಫಿಲ್ಟರ್ ಪೇಪರಲ್ಲಿ ಡಿಫ್ರೆಂಟ್ ಗ್ರೇಡ್ಸ್ಗಳಿರುತ್ತೆ. ನಂಬರ್ 1, ನಂಬರ್ 2, ನಂಬರ್ 3, ನಂಬರ್ 4, ನಂಬರ್ 40, ನಂಬರ್ 42 ಈ ರೀತಿ ಗ್ರೇಡ್ಸ್ ಇರುತ್ತೆ ವ್ಯಾಟ್ಮ್ಯಾನ್ ಫಿಲ್ಟರ್ ಪೇಪರಲ್ಲಿ. ಆ ಪೇಪರ್ನ ನಾವು ಪೇಪರ್ ಕ್ರೊಮೊಟೋಗ್ರಫಿ ಮಾಡಬೇಕಾದ್ರೆ ಯೂಸ್ ಮಾಡ್ತೀವಿ. ಆ ಫಿಲ್ಟರ್ ಪೇಪರಲ್ಲಿ 98 to 99% ಆಲ್ಫಾ ಸೆಲ್ಯುಲೋಸ್ ಇರುತ್ತೆ. 0.3 to 1% ಬೀಟಾ ಸೆಲ್ಯುಲೋಸ್ ಇರುತ್ತೆ. 1 ಮಾರ್ಕಿಗೆ ಕೇಳ್ಬೋದು. ವ್ಯಾಟ್ಮ್ಯಾನ್ ಫಿಲ್ಟರ್ ಪೇಪರಲ್ಲಿ ಆಲ್ಫಾ ಸೆಲ್ಯುಲೋಸ್ ಎಷ್ಟಿರುತ್ತೆ, 98 to 99% ಇರುತ್ತೆ. ಬೀಟಾ ಸೆಲ್ಯುಲೋಸ್ 0.3 to 1% ಇರುತ್ತೆ. ಇದು ನಾವು ಯಾವ ಪೇಪರ್ನ ಯೂಸ್ ಮಾಡ್ತೀವಿ ಅಂತ ಹೇಳಿ. ನೆಕ್ಸ್ಟ್, ಹಾಗಾದರೆ ನಾವು ಫಿಲ್ಟರ್ ಪೇಪರ್ ಗೊತ್ತಾಯಿತು. ಹಾಗಿದ್ರೆ ಯಾವ ರೀತಿ ಫಿಲ್ಟರ್ ಪೇಪರ್ನ ನಾವು ಚಾಯ್ಸ್ ಮಾಡ್ತೀವಿ, ಅದಕ್ಕೆ ಬೇಕಾದಂತಹ ಫ್ಯಾಕ್ಟರ್ಸ್ ಯಾವುದು ಅಂತ ಹೇಳಿ. ಈ ಫ್ಯಾಕ್ಟರ್ಸ್ನ ನಿಮಗೆ 1 ಮಾರ್ಕಿಗೆ ಕೇಳ್ಬೋದು. ಯಾವ ಸ್ಯಾಂಪಲ್ ಯೂಸ್ ಮಾಡ್ತೀವಿ, ಯಾವ ಸಾಲ್ವೆಂಟ್ ಯೂಸ್ ಮಾಡ್ತೀವಿ, ಅದರ ನೇಚರ್ ಮೇಲೆ ನಾವೇನು ಮಾಡ್ತೀವಿ, ಪೇಪರ್ನ ಚಾಯ್ಸ್ ಮಾಡ್ತೀವಿ. ಫಸ್ಟ್ ಪಾಯಿಂಟ್ ಏನು, ಯೂಸ್ ಮಾಡುವಂತಹ ಸಾಲ್ವೆಂಟ್ ಆ್ಯಂಡ್ ಸ್ಯಾಂಪಲ್ನ ನೇಚರ್ ಮೇಲೆ ನಾವು ಪೇಪರ್ನ ಚಾಯ್ಸ್ ಮಾಡ್ತೀವಿ. ಆ್ಯಂಡ್ ಆಲ್ಸೋ ಕ್ವಾಲಿಟೇಟಿವ್ ಕ್ವಾಂಟಿಟೇಟಿವ್ ಅನಾಲಿಸಿಸ್. ಯಾವ ಕ್ವಾಲಿಟೇಟಿವ್ ಅಂದರೆ ಗೊತ್ತಿದೆ, ಕ್ವಾಂಟಿಟೇಟಿವ್ ಅಂತ ಗೊತ್ತಿದೆ. ಅದರ ಬೇಸ್ ಮೇಲೆ ನಾವೇನು ಮಾಡ್ತೀವಿ, ಪೇಪರ್ನ ಚಾಯ್ಸ್ ಮಾಡ್ತೀವಿ. ಆ್ಯಂಡ್ ಆಲ್ಸೋ ಇನ್ನೊಂದು ಇಂಪಾರ್ಟೆಂಟ್, ಪೇಪರ್ನ ಥಿಕ್ನೆಸ್. ಫಿಲ್ಟರ್ ಪೇಪರ್ನ ಥಿಕ್ನೆಸ್ ಬೇಸ್ಡ್ ಮೇಲೆ ನಾವೇನು ಮಾಡ್ತೀವಿ, ಫಿಲ್ಟರ್ ಪೇಪರ್ನ ಚಾಯ್ಸ್ ಮಾಡ್ತೀವಿ. ಇದು ಫ್ಯಾಕ್ಟರ್ ದಟ್ ಯೂಸ್ಡ್ ಇನ್ ಎ ಚಾಯ್ಸ್ ಆಫ್ ಪೇಪರ್ನ ಚಾಯ್ಸ್ ಮಾಡಬೇಕಾದ್ರೆ ಬೇಕಾಗುವಂತಹ ಫ್ಯಾಕ್ಟರ್. 1 ಮಾರ್ಕಿಗೆ ಕೇಳುವಂತಹ ಕ್ವಶನ್.
ನಮಗೆ ಪೇಪರ್ಸ್ನ ಹೇಗೆ ಯೂಸ್ ಮಾಡ್ತೀವಿ ಗೊತ್ತಾಯಿತು, ಫ್ಯಾಕ್ಟರ್ಸ್ ಗೊತ್ತಾಯಿತು. ಹಾಗಿದ್ರೆ ಪ್ರಿಪ್ರೇಷನ್ ಹೇಗೆ, ಪೇಪರ್ನ ಹೇಗೆ ಪ್ರಿಪೇರ್ ಮಾಡ್ತಾ ಹೋಗ್ತೀವಿ ಅಂತ ಹೇಳಿ. ಪ್ರಿಪ್ರೇಷನ್ ಆಫ್ ಪೇಪರ್, ನಾವು ಯಾವ ರೀತಿ ಸಪರೇಷನ್ ಮಾಡ್ತೀವಿ, ಯಾವ ಕಾಂಪೌಂಡ್ನ ಸಪರೇಷನ್ ಮಾಡಬೇಕು, ಅದರ ಬೇಸ್ಡ್ ಆನ್ ದ್ಯಾಟ್ ಡಿಸೈರ್ಡ್ ಪೇಪರ್ನ ನಾವು ಏನು ಮಾಡ್ತೀವಿ, ಡಿಸೈನ್ ಆಗಿ ಕಟ್ ಮಾಡ್ತೀವಿ. ಡಿಪೆಂಡ್ ಆನ್ ಯಾವುದರ ಮೇಲೆ ಡಿಪೆಂಡ್ ಆಗಿದೆ, ವರ್ಕ್ ಟು ಬಿ ಕ್ಯಾರಿಡ್ ಔಟ್, ನಾವು ಯಾವ ರೀತಿ ಸಪರೇಷನ್ ಮಾಡಬೇಕು ಆ ವರ್ಕ್ ಮೇಲೆ ಪೇಪರ್ನ ಸೈಜ್ ಮತ್ತು ಶೇಪ್ನ ಕಟ್ ಮಾಡ್ತೀವಿ. ನೆಕ್ಸ್ಟ್ ಏನು ಮಾಡ್ತೀವಿ ಅಂದರೆ, ಈಗ ಈ ರೀತಿ ಪೇಪರ್ ತಗೊಳ್ತಾ ಇದ್ದೀವಿ ಅಂದರೆ ದಿಸ್ ಈಸ್ ದಿ ಪೇಪರ್. ಈ ರೀತಿ ಶೇಪಲ್ಲಿ ಪೇಪರ್ ತಗೊಳ್ತಾ ಇದ್ದೀವಿ. ಪೇಪರ್ ತಗೊಂಡಾಗ ಪೇಪರ್ನ ಎಂಡಿಂದ ಈ ಎಡ್ಜಿಂದ 5 ಸೆಂಟಿಮೀಟರ್ ಎಬೋ ಮೇಲೆ ನಾವು ಒರಿಜಿನಲ್ ಲೈನ್ನ ನಾವೇನು ಮಾಡ್ತೀವಿ, ಸ್ಪಾಟ್ ಮಾಡ್ತೀವಿ. ಇದು ಇನಿಷಿಯಲ್ ಲೈನ್. ಏನು ಮಾಡ್ತೀವಿ, ಫಿಲ್ಟರ್ ಪೇಪರ್ ತಗೊಂಡಿದ್ದೀವಿ, ಎಡ್ಜ್ ಇದಲ್ವಾ, ಅಲ್ಲಿಂದ ಏನು ಮಾಡ್ತೀವಿ 5 ಸೆಂಟಿಮೀಟರ್ ಎಬೋದಲ್ಲಿ ನಾವು ನಾರ್ಮಲ್ ಪೆನ್ಸಿಲ್ ತಗೊಂಡು ಒಂದು ಲೈನ್ನ ಮಾರ್ಕ್ ಮಾಡ್ತೀವಿ. ಈ ಲೈನ್ ಮೇಲೆ ನಾವೇನು ಮಾಡ್ತೀವಿ, ಸ್ಪಾಟ್ನ ಪುಟ್ ಮಾಡ್ತೀವಿ. ಸೊ ಏನು ಮಾಡ್ತಿದ್ದೀವಿ, ಫಸ್ಟ್ ಏನು ಮಾಡ್ತೀವಿ, ಕಟ್ ದ ಪೇಪರ್ ಇಂಟು ಡಿಸೈರ್ಡ್ ಶೇಪ್ ಆ್ಯಂಡ್ ಸೈಜ್ ಡಿಪೆಂಡಿಂಗ್ ಅಪಾನ್ ವರ್ಕ್ ಟು ಬಿ ಕ್ಯಾರಿಡ್ ಔಟ್. The starting line is marked on a paper with the ordinary pencil 5 cm from the bottom edge. ಬಾಟಮ್ ಇಂದ 5 ಸೆಂಟಿಮೀಟರ್ ಮೇಲೆ ಏನು ಮಾಡ್ತೀವಿ, ನಾವು ಮಾರ್ಕ್ ಮಾಡ್ತೀವಿ. ಇದು ಪ್ರಿಪ್ರೇಷನ್ ಆಫ್ ಪೇಪರ್ನ ಪ್ರಿಪೇರ್ ಮಾಡುವಂಥದ್ದು. ನೆಕ್ಸ್ಟು ಪ್ರಿಪ್ರೇಷನ್ ಆಫ್ ಸೊಲ್ಯೂಷನ್. ಹೇಗೆ ಸೊಲ್ಯೂಷನ್ನ ಪ್ರಿಪೇರ್ ಮಾಡ್ತೀವಿ, ಪೇಪರ್ನ ಆಲ್ರೆಡಿ ಪ್ರಿಪೇರ್ ಮಾಡಿದ್ವಿ. ಸೊಲ್ಯೂಷನ್ನ ಹೇಗೆ ಪ್ರಿಪೇರ್ ಮಾಡ್ತೀವಿ ಅಂದರೆ, ನಾವು ಪ್ಯೂರ್ ಸೊಲ್ಯೂಷನ್ನ ತಗೊಂಡು ಡೈರೆಕ್ಟಾಗಿ ಫಿಲ್ಟರ್ ಪೇಪರ್ ಮೇಲೆ ಅಪ್ಲೈ ಮಾಡ್ಬೋದು. ಪ್ಯೂರ್ ಸೊಲ್ಯೂಷನ್ ಕ್ಯಾನ್ ಬಿ ಅಪ್ಲೈಡ್ ಡೈರೆಕ್ಟ್ ಆನ್ ಎ ಪೇಪರ್, ಬಟ್ ಏನಾಗಿರುತ್ತೆ, ಸ್ಮಾಲ್ ಕ್ವಾಂಟಿಟಿ ಆಫ್ ಸೂಟೇಬಲ್ ಸಾಲ್ವೆಂಟಲ್ಲಿ ಸಾಲಿಡ್ ಡಿಸಾಲ್ವ್ ಆಗುತ್ತೆ. ಸೊ ಏನು ಮಾಡ್ತೀವಿ, ನಾವು ಯಾವ ರೀತಿ ಸಾಲ್ವೆಂಟ್ನ ಚಾಯ್ಸ್ ಮಾಡ್ತೀವಿ ಅದರ ಮೇಲೆ ಏನಾಗಿರುತ್ತೆ, ಸೊಲ್ಯೂಷನ್ ಡಿಪೆಂಡ್ ಆಗಿರುತ್ತೆ. ಬಿಕಾಸ್ ಸ್ಮಾಲ್ ಕ್ವಾಂಟಿಟಿ ಆಫ್ ಸೂಟೇಬಲ್ ಸಾಲ್ವೆಂಟಲ್ಲಿ ಏನಾಗಿರುತ್ತೆ, ಸಾಲಿಡ್ ಡಿಸಾಲ್ವ್ ಆಗುತ್ತೆ. ದಿಸ್ ಈಸ್ ದಿ ಪ್ರಿಪ್ರೇಷನ್ ಆಫ್ ಎ ಸೊಲ್ಯೂಷನ್. ಅದು ಫಸ್ಟ್ ಪಾಯಿಂಟ್. ಯಾವುದ್ರಲ್ಲಿ ಬರುತ್ತದು, ಸ್ಟೇಷನರಿ ಫೇಸ್ ಮತ್ತು ಪೇಪರ್ಸ್ ಯೂಸ್ಡಲ್ಲಿ ಬರುತ್ತೆ. ಸೆಕೆಂಡ್ ಪಾಯಿಂಟ್ ಈಸ್ ಅಪ್ಲಿಕೇಶನ್ ಆಫ್ ಸ್ಯಾಂಪಲ್ ನಮಗೆ ಯಾವ ರೀತಿ ಇರಬೇಕು ಅಂತ ಹೇಳಿ ಏನು ಮಾಡ್ತೀವಿ, ಪೇಪರ್ ತಗೊಳ್ತೀವಿ. ಆ ಪೇಪರ್ ಮೇಲೆ ನಾವು ಏನು ಮಾಡ್ತಾ ಹೋಗ್ತೀವಿ, ಈ ಶೇಪಲ್ಲಿ ನಾವು ಡಿಸೈರ್ಡ್ ಶೇಪ್, ನಮಗೆ ಯಾವ ಶೇಪ್ ಬೇಕು, ಯಾವ ಕಾಂಪೌಂಡ್ನ ಅನಾಲಿಸಿಸ್ ಮಾಡ್ತೀವಿ ಆ ಶೇಪು ನಾನು ಈ ರೀತಿ ತಗೊಳ್ತಾ ಇದ್ದೀನಿ. ಇದರಲ್ಲಿ ಏನಾಗುತ್ತೆ ಅಂದರೆ, ಒರಿಜಿನಲ್ ಲೈನ್ ಹೇಳಿದ್ದೀನಿ, 5 ಸೆಂಟಿಮೀಟರ್ ಎಬೋದಲ್ಲಿ ಒಂದು ಒರಿಜಿನಲ್ ಲೈನ್ನ ನಾನು ಮಾರ್ಕ್ ಮಾಡಿದ್ದೀನಿ. ಈ ಒರಿಜಿನಲ್ ಲೈನ್ ಮೇಲೆ ಸ್ಮಾಲ್ ಸ್ಪಾಟ್ನ ನಾನು ಅಪ್ಲೈ ಮಾಡಬೇಕು. ಸ್ಯಾಂಪಲ್ ಅಂದರೆ ಸ್ಯಾಂಪಲ್ ತೊಗೊಂಡೆ ನಾವು ಸ್ಪಾಟ್ನ ಮಾಡೋಕ್ಕೆ ಸಾಧ್ಯ ಆಗೋದು. ಸ್ಯಾಂಪಲ್ ಟು ಬಿ ಅಪ್ಲೈಡ್ ಆ್ಯಸ್ ಎ ಸ್ಮಾಲ್ ಸ್ಪಾಟ್ ಆನ್ ಎ ಪೇಪರ್ ಇನ್ ಎ ಒರಿಜಿನಲ್ ಮಾರ್ಕ್ ಮೇಲೆ ಸ್ಯಾಂಪಲ್ನ ತಗೊಂಡು ಸ್ಪಾಟ್ನ ನಾನು ಏನು ಮಾಡ್ತೀನಿ, ಮಾರ್ಕ್ ಮಾಡ್ತೀನಿ. ಈ ರೀತಿ ಮಾರ್ಕ್ ಮಾಡಬೇಕಾದ್ರೆ ಯೂಸ್ ಮಾಡುವಂಥದ್ದು ಕೆಪಿಲರಿ ಟ್ಯೂಬ್ ಆರ್ ಮೈಕ್ರೋಪಿಪೆಟ್ ಅಥವಾ ಕೆಪಿಲರಿ ಟ್ಯೂಬ್ ತಗೊಂಡು ಸ್ಮಾಲ್ ಸ್ಪಾಟ್ನ ನಾನೇನು ಮಾಡ್ತೀನಿ, ಒರಿಜಿನಲ್ ಲೈನ್ ಮೇಲೆ ಅಪ್ಲೈ ಮಾಡ್ತೀನಿ. ಈ ರೀತಿ ಮಾಡಬೇಕಾದ್ರೆ ಸ್ಯಾಂಪಲ್ನ ಕಾನ್ಸಂಟ್ರೇಷನ್ ವೆರಿ ಲೋ ಇರಬೇಕು. ತಗೊಳ್ಳುವಂತಹ ಸ್ಯಾಂಪಲ್ನ ಕಾನ್ಸಂಟ್ರೇಷನ್ ವೆರಿ ಲೋ ಇದ್ದಾಗ ಮೈಕ್ರೋಪಿಪೆಟಲ್ಲಿ ಸ್ಪಾಟ್ನ ನಾವು ಒರಿಜಿನಲ್ ಲೈನ್ ಮೇಲೆ ಅಪ್ಲೈ ಮಾಡಿದಾಗ ಅದೇನಾಗುತ್ತೆ, ಸ್ಮಾಲ್ ಸ್ಪಾಟ್ ಬರುತ್ತೆ. ಅದೇ ಕಾನ್ಸಂಟ್ರೇಷನ್ ಹೈ ಇತ್ತು ಅಂದರೆ ಏನಾಗಿರುತ್ತೆ, ಇಟ್ ವಿಲ್ ಬಿ ಸ್ಪಾಟ್ ಏನಾಗುತ್ತೆ, ದೊಡ್ಡ ಲಾರ್ಜ್ ಸ್ಪಾಟ್ ಅಂತ ಹೇಳ್ಬೋದು. ಝೋನ್ ಸುತ್ತ ಏನಾಗುತ್ತೆ, ಈ ರೀತಿ ಇಷ್ಟು ದೊಡ್ಡಕ್ಕೆ ಅದೇನಾಗುತ್ತೆ
ಸ್ಪಾಟ್ ಆಗುತ್ತೆ. ಸೊ ಸ್ಯಾಂಪಲ್ನ ಕಾನ್ಸಂಟ್ರೇಷನ್ ವೆರಿ ಲೋ ಇದ್ದಾಗ ಏನಾಗುತ್ತೆ, ಸ್ಮಾಲ್ ಸ್ಪಾಟ್ ಒರಿಜಿನಲ್ ಲೈನ್ ಮೇಲೆ ಮಾರ್ಕ್ ಆಗುತ್ತೆ. ಈ ರೀತಿ ಸ್ಪಾಟ್ ಮಾಡಿ ಏನಾಗುತ್ತೆ, ಅದು ಡ್ರೈ ಆಗಿ ನೆಕ್ಸ್ಟ್ ಅದು ಡೆವಲಪಿಂಗ್ ಚೇಂಬರಿಗೆ ಏನಾಗುತ್ತೆ ತಗೊಂಡು ಹೋಗುತ್ತೆ. ಫಸ್ಟ್ ಏನು ಮಾಡ್ತೀವಿ, ಸ್ಪಾಟ್ ಆದಮೇಲೆ ಅದು ಡ್ರೈ ಆಗಕ್ಕೆ ಇಡ್ತೀವಿ. ಡ್ರೈ ಆದಮೇಲೆ ನಾವು ಅದು ಹೇಗೆ ಡೆವಲಪ್ ಆಗ್ತಾ ಹೋಗುತ್ತೆ ಅಂತ ನಾವು ನೋಡ್ತೀವಿ. ದಿಸ್ ಈಸ್ ಅಬೌಟ್ ದಿ ಅಪ್ಲಿಕೇಶನ್ ಆಫ್ ಸ್ಯಾಂಪಲ್. ಯಾವ ರೀತಿ ನಾವು ಸ್ಯಾಂಪಲ್ನ ತಗೊಳ್ಬೇಕು ಅನ್ನೋದದು ಸೆಕೆಂಡ್ ಸ್ಟೆಪ್. ಥರ್ಡ್ ಸ್ಟೆಪ್ ಈಸ್ ಮೊಬೈಲ್ ಫೇಸ್. ಯಾವ ರೀತಿ ಮೊಬೈಲ್ ಫೇಸ್ನ ತಗೊಳ್ತೀವಿ ಅಂತ ಹೇಳಿ. ಮೊಬೈಲ್ ಫೇಸ್ ಹೇಳೋಕ್ಕಿಂತ ಮೊದಲು ಸಾಲ್ವೆಂಟ್ನ ಚಾಯ್ಸ್. ಯಾವ ರೀತಿ ಸಾಲ್ವೆಂಟ್ ಬೇಕು ಅಂದರೆ, ಸಾಲ್ವೆಂಟ್ ಪೋಲಾರ್ ಸಾಲ್ವೆಂಟ್ ಆಗಿರಬೇಕು. ತಗೊಳ್ಳುವಂತಹ ಸಾಲ್ವೆಂಟ್ ಏನಾಗಿರಬೇಕು, ಪೋಲಾರ್ ಸಾಲ್ವೆಂಟ್ ಆಗಿರಬೇಕು. ಆ್ಯಂಡ್ ಆಲ್ಸೋ ಸಾಲ್ವೆಂಟ್ನ ಚಾಯ್ಸ್ ಮಾಡಬೇಕಾದ್ರೆ ನಾವು ಏನು ನೋಡಿರಬೇಕು ಅಂದರೆ, ಯಾವ ಸಬ್ಸ್ಟ್ಯಾನ್ಸ್ನ ಸಪರೇಷನ್ ಮಾಡ್ತಿದ್ದೀವಿ ಅದರ ನೇಚರ್ ಹೇಗಿದೆ ಅಂತ ನೋಡಬೇಕು. ಡಿಪೆಂಡ್ ಆನ್ ದಿ ನೇಚರ್ ಆಫ್ ದಿ ಸಬ್ಸ್ಟ್ಯಾನ್ಸ್ ಟು ಬಿ ಸಪರೇಟೆಡ್. ಯಾವ ಸಬ್ಸ್ಟ್ಯಾನ್ಸ್ನ ಸಪರೇಟ್ ಮಾಡ್ತಾ ಇದ್ದೀವೋ ಅದರ ನೇಚರ್ನ ಚಾಯ್ಸ್ ಮೇಲೆ ನಾವೇನು ಮಾಡಬೇಕು, ಸಾಲ್ವೆಂಟ್ನ ತಗೊಳ್ಬೇಕು. ಪ್ಯೂರ್ ಸಾಲ್ವೆಂಟ್ ತಗೊಂಡ್ರೆ ನಮಗೆ ಕಂಪ್ಲೀಟಾಗಿ ಸಪರೇಷನ್ ಆಗಲ್ಲ. ಸೊ ಮಿಕ್ಸ್ಚರ್ ಆಫ್ ಸಾಲ್ವೆಂಟ್ನ ತಗೊಳ್ತೀವಿ, ದಟ್ ಈ ಸೂಟೇಬಲ್ ಫಾರ್ ದಿ ಸಪರೇಷನ್ ಸಬ್ಸ್ಟೆನ್ಸ್. ಯಾವ ಸಬ್ಸ್ಟೆನ್ಸ್ನ ಸಪರೇಟ್ ಮಾಡ್ತಾ ಇದ್ದೀವೋ ಅದಕ್ಕೆ ಸೂಟೇಬಲ್ ಆದಂತಹ ಮಿಕ್ಸ್ಚರ್ ಆಫ್ ಸಾಲ್ವೆಂಟ್ನ ನಾವು ತಗೊಳ್ತೀವಿ. ಇದು ಇಂಪಾರ್ಟೆಂಟ್. ನಿಮಗೆ 1 ಮಾರ್ಕಿಗೆ ಕೇಳ್ಬೋದು, ಚಾಯ್ಸ್ ಆಫ್ ಸಾಲ್ವೆಂಟ್. ಪೇಪರ್ ಕ್ರೊಮಟೋಗ್ರಫಿ ಮಾಡ್ತಾ ಇದ್ದೀರಾ ಅಂದರೆ ಯಾವ ರೀತಿಯ ಸಾಲ್ವೆಂಟ್ನ ತಗೊಳ್ತೀರಿ ಅಂತೇಳಿ, ಅದರ ಚಾಯ್ಸ್ ಹೇಗಿರುತ್ತೆ ಅಂತ ಕೇಳ್ಬೋದು. ನೆಕ್ಸ್ಟ್ ಒನ್ ಈಸ್ ಮೊಬೈಲ್ ಫೇಸ್. ಯಾವ ರೀತಿಯ ಮೊಬೈಲ್ ಫೇಸ್ ತಗೊಳ್ತೀವಿ ಅಂತೇಳಿ. ಮೊಬೈಲ್ ಫೇಸ್ ಬಫರ್ ಸೊಲ್ಯೂಷನ್ ಆಗಿರ್ಬೋದು, ಪ್ಯೂರ್ ಸಾಲ್ವೆಂಟ್ ಆಗಿರ್ಬೋದು. ನಮಗೆ ಕಂಪ್ಲೀಟಾಗಿ ಸಪರೇಷನ್ ಸಿಗಲ್ಲ ಪ್ಯೂರ್ ಸಾಲ್ವೆಂಟ್, ಆದರೆ ಒಂದೊಂದು ಟೈಮಲ್ಲಿ ಪ್ಯೂರ್ ಸಾಲ್ವೆಂಟ್ ತಗೊಳ್ತೀವಿ. ಬಫರ್ ಸೊಲ್ಯೂಷನ್ ಆಫ್ ಮಿಕ್ಸ್ಚರ್ ಆಫ್ ಸಾಲ್ವೆಂಟ್. ಮಿಕ್ಸ್ಚರ್ ಆಫ್ ಸಾಲ್ವೆಂಟ್ನ ಜಾಸ್ತಿಯಾಗಿ ಏನು ಮಾಡ್ತೀವಿ, ಯೂಸ್ಡ್ ಆ್ಯಸ್ ಎ ಮೊಬೈಲ್ ಫೇಸ್. 1 ಮಾರ್ಕಿಗೆ ನಿಮಗೆ ಕೇಳ್ಬೋದು, ಪೇಪರ್ ಕ್ರೊಮಟೋಗ್ರಫಿಯಲ್ಲಿ ಮೊಬೈಲ್ ಫೇಸ್ ಆಗಿ ತಗೊಳ್ಳುವಂಥದ್ದು ಮಿಕ್ಸ್ಚರ್ ಆಫ್ ಸಾಲ್ವೆಂಟ್ ಆರ್ ಬಫರ್ ಸೊಲ್ಯೂಷನ್ ಅಂತಲೂ ಹೇಳ್ಬೋದು. ಮೊಬೈಲ್ ಫೇಸ್ನ ಅಪ್ಲೈ ಮಾಡಾಗಿದೆ. ನೆಕ್ಸ್ಟ್ ಡೆವಲಪ್ಮೆಂಟ್ ಟೆಕ್ನಿಕ್. ಯಾವ ರೀತಿ ನಾವು ಡೆವಲಪ್ಮೆಂಟ್ ಮಾಡ್ತೀವಿ ಅಂತ, ಒರಿಜಿನಲ್ ಸ್ಪಾಟ್ನ ತಗೊಂಡಿದ್ದೀವಿ, ಅದು ಡ್ರೈ ಆಗಿದೆ. ಡ್ರೈ ಆದಾಗ ಏನಾಗುತ್ತೆ, ಅದು ಡೆವಲಪಿಂಗ್ ಚೇಂಬರ್ಗೆ ಹೋಗುತ್ತೆ. ಸೊ ಹಾಗಿದ್ರೆ ಕ್ರೊಮಟೋಗ್ರಫಿಯಲ್ಲಿರುವಂತಹ ಚೇಂಬರ್ ಹೇಗಿರುತ್ತೆ, ಅದು ಯಾವುದರಿಂದ ಆಗಿರುತ್ತೆ ಅಂದರೆ, ಡೆವಲಪಿಂಗ್ ಚೇಂಬರ್ ಆರ್ ಮೇಡ್ ಅಪ್ ಆಫ್ ಮೆನಿ ಮೆಟೀರಿಯಲ್ ಲೈಕ್ ಗ್ಲಾಸ್, ಪ್ಲಾಸ್ಟಿಕ್ ಆರ್ ಸ್ಟೇನ್ಲೆಸ್ ಸ್ಟೀಲ್. ಏನಾಗಿರುತ್ತೆ, ಅಯೋಡಿನ್ ಚೇಂಬರಲ್ಲಿ ತಗೊಂಡಿದ್ದೀವಿ ಅಂತ ಹೇಳಿದ್ದೀವಿ. ಅಯೋಡಿನ್ ಚೇಂಬರ್ ಅಂದರೆ ಏನಾಗಿರುತ್ತೆ ಅಂದರೆ, ಅದೊಂದು ಬೇರೆ ಏನೂ ಅಲ್ಲ, ಒಂದು ಗ್ಲಾಸ್ ಇರುತ್ತೆ, ಅದು ಪ್ಲಾಸ್ಟಿಕ್ ಇರುತ್ತೆ, ಅಥವಾ ಸ್ಟೇನ್ಲೆಸ್ ಸ್ಟೀಲಿಂದ ಏನಾಗಿರುತ್ತೆ, ಅದು ಮೇಡ್ ಅಪ್ ಆಫ್ ಆಗಿರುತ್ತೆ. ಕ್ರೊಮಟೋಗ್ರಫಿಕ್ ಚೇಂಬರ್ ಆರ್ ಮೇಡ್ ಅಪ್ ಆಫ್ ಮೆನಿ ಮೆಟೀರಿಯಲ್ ಲೈಕ್ ಗ್ಲಾಸ್, ಪ್ಲಾಸ್ಟಿಕ್ ಆರ್ ಸ್ಟೇನ್ಲೆಸ್ ಸ್ಟೀಲ್. ಜಾಸ್ತಿಯಾಗಿ ಪ್ರಿಫರ್ ಮಾಡುವಂಥದ್ದು ಗ್ಲಾಸ್ನ ನಾವು ತಗೊಳ್ತೀವಿ. ಅಯೋಡಿನ್ ಚೇಂಬರ್ ಎಲ್ಲ ಮಾಡಬೇಕಾದ್ರೆ ತಗೊಳ್ಳುವಂಥದ್ದು ಗ್ಲಾಸ್ ಟ್ಯಾಂಕ್ಸ್ ಆರ್ ಪ್ರಿಫರ್ಡ್ ಮೋಸ್ಟ್. ಯಾಕೆಂದರೆ ನಾವು ದೇ ಆರ್ ಅವೈಲೇಬಲ್ ಇನ್ ವೇರಿಯಸ್ ಡೈಮೆನ್ಷನಲ್ ಸೈಜ್ ಡಿಪೆಂಡಿಂಗ್ ಅಪಾನ್ ದಿ ಪೇಪರ್ಸ್ ಆ್ಯಂಡ್ ಡೆವಲಪ್ಮೆಂಟ್ ಟೈಪ್. ನಾವು ಯಾವ ರೀತಿಯ ಪೇಪರ್ ತಗೊಳ್ತೀವಿ, ನಾವು ಸರ್ಕ್ಯುಲರ್ ಆಗಿ ತಗೊಳ್ಬೋದು, ಅಥವಾ ಹೀಗೆ ಲಾಂಗ್ ಪೇಪರ್ ಬೇಕಾದರೂ ತಗೊಳ್ಬೋದು, ಸರ್ಕ್ಯುಲರ್ ಪೇಪರ್ ಬೇಕಾದರೂ ತಗೊಳ್ಬೋದು. ನಾವು ಯಾವ ಕಾಂಪೌಂಡ್ನ ಸಪರೇಟ್ ಮಾಡ್ತೀವಿ ಅದರ ಮೇಲೆ ಡಿಪೆಂಡ್ ಆಗಿರುತ್ತೆ. ಸೊ ಏನು ಮಾಡಬೇಕು, ನಾವು ಗ್ಲಾಸ್ ಟ್ಯಾಂಕ್ ತಗೊಳ್ಳೋದ್ರಿಂದ ಏನಾಗುತ್ತೆ, ವೇರಿಯಸ್ ಪೇಪರ್ಸ್ನ ನಾವು ಬೇಕಾದರೂ ಏನು ಮಾಡ್ಬೋದು, ತಗೊಳ್ಬೋದು. ಡಿಫ್ರೆಂಟ್ ಸೈಜ್ ಇರುತ್ತೆ. ಸೊ ದಟ್ ಕ್ಯಾನ್ ಇಮ್ಮರ್ಸ್ಡ್ ಇನ್ ಎ ಗ್ಲಾಸ್ ಟ್ಯಾಂಕ್. ಸೊ ಜಾಸ್ತಿ ಪ್ರಿಫರ್ ಮಾಡುವಂಥದ್ದು ಗ್ಲಾಸ್ ಟ್ಯಾಂಕ್. ಮತ್ತೇನಾಗಿರಬೇಕು ಅಂತ, ತಗೊಳ್ಳುವಂತಹ ಚೇಂಬರ್ ಸಾಲ್ವೆಂಟ್ಗೆ ಏನಾಗಿರಬೇಕು, ಸೂಟೇಬಲ್ ಆಗಿರಬೇಕು. ಅದು ಅಟ್ಮಾಸ್ಫಿಯರ್ ಶುಡ್ ಬಿ ಸ್ಯಾಚುರೇಟೆಡ್ ವಿತ್ ಎ ಸಾಲ್ವೆಂಟ್ ಪೇಪರ್. ಸಾಲ್ವೆಂಟ್ ಪೇಪರ್ಗೆ ಏನಾಗಿರಬೇಕು, ಅದ್ರ ಚೇಂಬರ್ನ ಅಟ್ಮಾಸ್ಫಿಯರ್ ಸೂಟೇಬಲ್ ಆಗಿರಬೇಕಂದ್ರೆ ಸ್ಯಾಚುರೇಟೆಡ್ ಆಗಿರಬೇಕು. ಆಗಿಲ್ಲ ಅಂದರೆ ಏನಾಗುತ್ತೆ, ನಮಗೆ ಬೇಕಾದಂತಹ ಡಿಸೈರ್ಡ್ ಪ್ರಾಡಕ್ಟ್ ನಮಗೆ ಸಪರೇಷನ್ ಸಿಗಲ್ಲ. ದಿಸ್ ಈಸ್ ಅಬೌಟ್ ದಿ
ಚೇಂಬರ್, ಡೆವಲಪಿಂಗ್ ಚೇಂಬರ್ ಇರುತ್ತಲ್ಲ ಅದು ಯಾವ ರೀತಿ ಇರುತ್ತೆ ಅಂತ ಹೇಳಿ, ಯಾವುದರಿಂದ ಮೇಡಪ್ ಆಗಿರುತ್ತೆ ಅಂತೇಳಿ. ನೆಕ್ಸ್ಟ್ ಡೆವಲಪ್ಮೆಂಟ್ ಟೆಕ್ನಿಕ್, ಡಿಫ್ರೆಂಟ್ ಟೈಪ್ಸ್ ಇರುತ್ತೆ. ನಾವು ಏನು ಮಾಡ್ತೀವಿ, ಫಸ್ಟು ಸ್ಯಾಂಪಲ್ ಪೇಪರ್ನ ನಾವು ಸಾಲ್ವೆಂಟಲ್ಲಿ ಮೊಬೈಲ್ ಫೇಸಲ್ಲಿ ಏನು ಮಾಡ್ತೀವಿ, ಡಿಪ್ ಮಾಡ್ತೀವಿ. ನಿಮಗೆ ಸ್ಟಾರ್ಟಿಂಗಲ್ಲಿ ಹೇಳಬೇಕಾದ್ರೆ ಹೇಳಿದ್ದೆ, ಈ ರೀತಿ ಇರುತ್ತೆ, ಇಲ್ಲಿ ಏನಾಗಿರುತ್ತೆ ಸ್ಯಾಂಪಲ್ಸ್ ಇರುತ್ತೆ, ಈ ರೀತಿ ಇಲ್ಲಿ ಏನಾಗಿರುತ್ತೆ ಸ್ಯಾಂಪಲ್ ಅಂದರೆ ಮೊಬೈಲ್ ಫೇಸ್ ಇರುತ್ತೆ. ಅಲ್ಲಿ ಏನು ಮಾಡ್ತೀವಿ, ಪೇಪರ್ನ ಹೀಗೆ ಏನು ಮಾಡ್ತೀವಿ ನಾವು ಡಿಪ್ ಮಾಡ್ತೀವಿ. ಇಲ್ಲಿ ಒರಿಜಿನಲ್ ಸ್ಪಾಟ್ ಇರುತ್ತೆ, ಈ ರೀತಿ ಡಿಪ್ ಮಾಡಿದಾಗ ಏನಾಗುತ್ತೆ, ಇಲ್ಲಿ ಮೊಬೈಲ್ ಫೇಸ್ ಅಪ್ವರ್ಡ್ ಮೂಮೆಂಟ್ ಆಗುತ್ತೆ, ಕೆಪಿಲರಿ ಆ್ಯಕ್ಷನ್ ಆಗುತ್ತೆ. ಸ್ಪಾಟ್ ಇಲ್ಲಿರುತ್ತೆ ಒರಿಜಿನಲ್ ಸ್ಪಾಟ್, ಇಲ್ಲಿ ಮೊಬೈಲ್ ಫೇಸ್ ಏನಾಗುತ್ತೆ ಅಪ್ವರ್ಡ್ ಮೂವ್ ಆಗ್ತಾ ಹೋಗುತ್ತೆ. ಸೊ ನಾವೇನು ಮಾಡ್ತೀವಿ, ಪೇಪರ್ ಈಸ್ ಡಿಪ್ಡ್ ಇನ್ ಎ ಸಾಲ್ವೆಂಟ್ ಇನ್ ಎ ಮ್ಯಾನರ್, ಯಾವ ರೀತಿ ನಾವು ಡಿಪ್ ಮಾಡ್ತೀವಿ ಅಂತೇಳಿ. ಡೆವಲಪಿಂಗ್ ಟೆಕ್ನಿಕಲ್ಲಿ ಡಿಫ್ರೆಂಟ್ ಟೈಪ್ಸ್ ಇದೆ. ನಾವು ಮತ್ತೆ ಡಿಪ್ ಮಾಡಬೇಕು ಅಂತ ಇಡೀ ಪೇಪರ್ನ ತಗೊಂಡೋಗಿ ಕಂಪ್ಲೀಟಾಗಿ ಡಿಪ್ ಮಾಡೋದಲ್ಲ. ಏನು ಮಾಡಬೇಕು, ಸ್ಮಾಲ್ ಪೋರ್ಷನ್ನ ನಾವೇನು ಮಾಡಬೇಕು, ಡಿಪ್ ಮಾಡಿದರೆ ಆಯಿತು. ಡಿಪ್ ಮಾಡಿದಾಗ ಏನಾಗುತ್ತೆ, ಮೊಬೈಲ್ ಫೇಸ್ ಅಪ್ವರ್ಡ್ ಕೆಪಿಲರಿ ಆ್ಯಕ್ಷನ್, ಡ್ಯೂ ಟು ಕೆಪಿಲರಿ ಆ್ಯಕ್ಷನ್ ಏನಾಗ್ತಾ ಹೋಗುತ್ತೆ, ಅದು ಮೂವ್ ಆಗ್ತಾ ಹೋಗುತ್ತೆ. ಸೊ ಡಿಫ್ರೆಂಟ್ ಟೈಪ್ ಆಫ್ ಡೆವಲಪ್ಮೆಂಟ್ ಟೆಕ್ನಿಕ್ ಆರ್, ಫಸ್ಟ್ ಒನ್ ಈಸ್ ಅಸೆಂಡಿಂಗ್ ಡೆವಲಪ್ಮೆಂಟ್. ಫಸ್ಟ್ ಒನ್ ಅಸೆಂಡಿಂಗ್ ಡೆವಲಪ್ಮೆಂಟ್. ಫಸ್ಟ್ ಒನ್ ಏನು, ಅಸೆಂಡಿಂಗ್ ಡೆವಲಪ್ಮೆಂಟ್. ದಿಸ್ ಈಸ್ ದಿ ಅಸೆಂಡಿಂಗ್ ಡೆವಲಪ್ಮೆಂಟ್. ಡೆವಲಪ್ಮೆಂಟ್ ಟೆಕ್ನಿಕ್ ಡಿಫ್ರೆಂಟ್ ಇದೆ, ಡಿಫ್ರೆಂಟ್ ಟೆಕ್ನಿಕ್ ಇದೆ. ಫಸ್ಟ್ ಒನ್ ಈಸ್ ಅಸೆಂಡಿಂಗ್ ಡೆವಲಪ್ಮೆಂಟ್. ಅಸೆಂಡಿಂಗ್ ಡೆವಲಪ್ಮೆಂಟ್ ಅಂದರೆ ಗೋ ಅಪ್, ಅದೇನಾಗ್ತಾ ಹೋಗುತ್ತೆ ಅಪ್ ಸೈಡ್ ಮೂವ್ ಆಗ್ತಾ ಹೋಗುತ್ತೆ. ಅಸೆಂಡಿಂಗ್ ಡೆವಲಪ್ಮೆಂಟ್ ಕಾಲ್ಡ್ ಆಸ್ ಎ ಗೋ ಅಪ್. ಸಾಲ್ವೆಂಟ್ ಫ್ಲೋ ಎಗಿನೆಸ್ಟ್ ಗ್ರಾವಿಟಿ, ಗ್ರಾವಿಟಿ ಏನಿರುತ್ತೆ ಕೆಳಗಿರುತ್ತೆ, ಎಗಿನೆಸ್ಟ್ ಗ್ರಾವಿಟಿ ಏನಾಗ್ತಾ ಹೋಗುತ್ತೆ ಸಾಲ್ವೆಂಟ್ ಫ್ಲೋ ಆಗುತ್ತೆ. ಸ್ಪಾಟ್ಸ್ ಆರ್ ಕೆಪ್ಟ್ ಅಟ್ ದಿ ಬಾಟಮ್ ಪೋರ್ಷನ್, ಇಲ್ಲೇನಾಗಿರುತ್ತೆ ಸ್ಪಾಟ್ನ ಒರಿಜಿನಲ್ ಸ್ಪಾಟ್ ಇಲ್ಲಿದೆ ನೋಡಿ, ಲೈನ್ ಹಾಕಿದೆ ಇಲ್ಲಿ. ದಿಸ್ ಈಸ್ ದಿ ಒರಿಜಿನಲ್ ಸ್ಪಾಟ್. ಇಲ್ಲೇನಾಗಿದೆ ಸಾಲ್ವೆಂಟ್ ಇದೆ. ಸಾಲ್ವೆಂಟ್ ಮೇಲೆ ನಾವೇನು ಮಾಡಿದ್ದೀವಿ, ಇದು ಪೇಪರ್ ತಗೊಂಡಿರುವಂತಹ ಪೇಪರಲ್ಲಿ ಸ್ಪಾಟ್ ಮಾಡಿ ನಾವೇನು ಮಾಡಿದ್ದೀವಿ, ಡಿಪ್ ಮಾಡಿದ್ದೀವಿ. ಡಿಪ್ ಮಾಡಿದಾಗ ಇದು ಸಾಲ್ವೆಂಟ್ ಫ್ರಂಟ್ ಅಂದರೆ ಸಾಲ್ವೆಂಟ್ ಮೂವ್ ಆಗೋದು ಇಲ್ಲಿವರೆಗೂ ಮಾತ್ರ. ಇದೇನಾಗಿದೆ ಹೇಳಿದ್ನಲ್ವ ನಾನು, ಚೇಂಬರ್, ಆ ಚೇಂಬರ್ ತಗೊಂಡಿದ್ದೀವಿ. ಇದು ಒರಿಜಿನಲ್ ಸ್ಪಾಟ್. ಏನು ಮಾಡಿದ್ದೀವಿ, ಸಾಲ್ವೆಂಟಲ್ಲಿ ಪೇಪರ್ನ ಡಿಪ್ ಮಾಡಿದ್ದೀವಿ. ಏನಾಗಿದೆ, ಸಾಲ್ವೆಂಟ್ ಫ್ಲೋಸ್ ಎಗಿನೆಸ್ಟ್ ಗ್ರಾವಿಟಿ ಮೀನ್ಸ್ ಅಪ್ವರ್ಡಲ್ಲಿ ಸಾಲ್ವೆಂಟ್ ಮೂವ್ ಆಗ್ತಾ ಇದೆ. ಬಾಟಮ್ ಪೋರ್ಷನ್ ಆಫ್ ದಿ ಪೇಪರಲ್ಲಿ ಸ್ಪಾಟ್ನ ನಾವು ಮಾರ್ಕ್ ಮಾಡಿದ್ದೀವಿ. ಇದರಲ್ಲಿ ಈ ಚೇಂಬರಲ್ಲಿ ಈ ಬಾಟಮಲ್ಲಿರುವಂತಹ ಸಾಲ್ವೆಂಟ್ ಏನಾಗಿರುತ್ತೆ, ಸಾಲ್ವೆಂಟ್ ಜೊತೆಗೆ ಮೊಬೈಲ್ ಫೇಸ್ ಕೂಡ ಏನಾಗಿರುತ್ತೆ ಫಿಲ್ ಆಗಿರುತ್ತೆ. ದಿಸ್ ಈಸ್ ಅಬೌಟ್ ದಿ ಅಸೆಂಡಿಂಗ್ ಡೆವಲಪ್ಮೆಂಟ್, ಗೋ ಅಪ್. ಅಸೆಂಡಿಂಗ್ ಡೆವಲಪ್ಮೆಂಟ್ ಅಂದರೆ ಏನಾಗಿರುತ್ತೆ, ಸಾಲ್ವೆಂಟ್ ಫ್ಲೋಸ್ ಎಗಿನೆಸ್ಟ್ ದಿ ಗ್ರಾವಿಟಿ ಎಗಿನೆಸ್ಟ್ ಏನಾಗುತ್ತೆ ಸಾಲ್ವೆಂಟ್ ಫ್ಲೋ ಆಗ್ತಾ